ಅದು 18% ತೆಗೆದು 5% ಮಾಡಿ ಅಂತ ನಾವು ಮೊದಲು ಕೊಟ್ಟಿದ್ದೀವಿ. ಈ ಬಜೆಟ್ ಅಲ್ಲಿ ಬರುತ್ತಂತ ಬಹಳ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಏನು ಬರಲೇ ಇಲ್ಲ ಅದ್ರ ಬಗ್ಗೆ. ಯಾವುದು ಅದು ಒಂದು 10,000 ಕೋಟಿ ಏನು ಕೊಟ್ಟಿದ್ದಾರೆ ಅದು ಒಂದನೇ ಹೈಲೈಟ್ ಮಾಡಿದ್ರು. ಆರು ಏರಿಯಾ ಫೋಕಸ್ ಅಂತ ಹೇಳಿದ್ರಲ್ಲಿ ಒಂದು ಕ್ರಿಯೇಟಿಂಗ್ ಎಂಎಸ್ಎಂಇ ಚಾಂಪಿಯನ್ಸ್ ಅಂತ ಕೂಡ ಹೇಳಿದ್ರು. ಬಟ್ ಹೌ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಬಹುಶಃ ಅಂತ ಹೇಳಿ. ಇಟ್ನಾಳ್ ಸರ್, ನಾವು ಬಜೆಟ್ ಮುಂಚೆ ಬರ್ತೀನಿ ರಿಯಾಕ್ಷನ್ ಎಲ್ಲರ ಹತ್ರ ತಗೊಂಡ್ಬಿಡೋಣ. ಇಟ್ನಾಳ್ ಸರ್ ಭಾಷಣದ ಪ್ರಾರಂಭದಲ್ಲಿ ಹೇಳಿದ್ರು ಮೋದಿ ಅವರು ಹಿ ಆಲ್ವೇಸ್ ಚೂಸಸ್ ಪೀಪಲ್ ಓವರ್ ಪಾಪ್ಯುಲಸ್, ಅಂದ್ರೆ ಜನಪ್ರಿಯತೆಗಿಂತ ಹೆಚ್ಚಾಗಿ ಜನರ ಬಗ್ಗೆ ಕಾಳಜಿ ಅಂತ ಹೇಳಿ. ಬಜೆಟ್ ಹಂಗ್ ಕಾಣಿಸ್ತಾ ಇದೆಯಾ? ಅಲ್ಲ, ಈಗ ಬಜೆಟ್ ಮತ್ತೆ ಇದ್ರ ಹಿಂದೆ ನಾವೊಂದು ಎಕನಾಮಿಕ್ ಸರ್ವೆ ಇತ್ತಲ್ಲ, ಅವಾಗಲೇ ಹೇಳಿದೆ, ಮುಂಚೆನೆ ಹೇಳಿದೆ ನಾನು, ದೇರ್ ವಾಸ್ ಎ ಹಿಂಟ್. ನಾವು ಲಾಂಗ್ ಟರ್ಮ್ ದೂರಗಾಮಿ ಹಿತದೃಷ್ಟಿಯಿಂದ ನಾವು ಈ ಸದ್ಯದ ಶಾರ್ಟ್ ಟರ್ಮ್ ತೊಂದರೆಗಳನ್ನ ಸಹಿಸಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅದೇ ರೀತಿ ಆಗಿದೆ. ಈಗ ನಮಗೆ ದೂರಗಾಮಿ ಏನಾಗುತ್ತೆ ಗೊತ್ತಿಲ್ಲ. ಮನಮೋಹನ್ ಸಿಂಗ್ ಅವಾಗ ಹೇಳ್ತಿದ್ರು ಇನ್ ದ ಲಾಂಗ್ ರನ್ ವಿ ಆರ್ ಆಲ್ ಡೆಡ್ ಅಂತ. ದೂರಗಾಮಿ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಬಟ್ ಸದ್ಯದ ಸವಾಲೇನು, ಈಗ ಇಬ್ರು ಉದ್ಯಮಿಗಳು ಮಾತಾಡಿದ್ರಲ್ಲ, ಅದು ಬಹಳ ಮುಖ್ಯವಾದ ವಿಚಾರ. ಯಾಕಂದ್ರೆ ಆವಾಗಲೇ ನಾವು ಮಾತಾಡಿದಂಗೆ ಒಂದು ಗ್ಲೋಬಲ್ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. ಈಗ ಎಲ್ಲ ಕಡೆ ಎಕನಾಮಿ ಪ್ರೊಟೆಕ್ಷನಿಸಂ ನಡೀತಾ ಇದೆ. ಹಾಗಿರುವಾಗ ಟ್ಯಾರಿಫ್ ಯಾವುದು ಸಿಕ್ಕಾಪಟ್ಟೆ ಹೊರೆ ಆಗುವಾಗ ನಮಗೆ ಫಾರಿನ್ ಟ್ರೇಡ್ ಕಡಿಮೆ ಆಗುತ್ತೆ. ಈಗ ಫಾರಿನ್ ಟ್ರೇಡ್ ಕಡಿಮೆ ಆಗುವಾಗ ನಾನು ಆಂತರಿಕವಾಗಿ ಉತ್ಪಾದನೆ ಜಾಸ್ತಿ ಮಾಡ್ಕೊಂಡು ಯೋಜನೆ ಮಾಡಬೇಕು, ಆಂತರಿಕವಾಗಿ ಕನ್ಸಂಪ್ಷನ್ ಜಾಸ್ತಿ ಮಾಡಿ ಕೆಲಸ ಮಾಡಬೇಕು. ಆಂತರಿಕ ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ಎಂಎಸ್ಎಂಇಗಳನ್ನ ಕೈ ಹಿಡಿಬೇಕಿತ್ತು ಈ ಬಜೆಟ್. ಆಂತರಿಕವಾಗಿ ಏನು ಕನ್ಸಂಪ್ಷನ್ ಜಾಸ್ತಿ ಆಗ್ಬೇಕಿತ್ತಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು. ಜನರ ಬಳಿ ದುಡ್ಡು ಉಳಿಯೋದವಾಗ ಖರ್ಚು ಜಾಸ್ತಿ ಮಾಡಕ್ ಸಾಧ್ಯ ಆಗೋದು. ಎರಡು ಮಾಡಿರ್ಲಿ ಬಜೆಟ್. ದೇ ಹ್ಯಾವ್ ಫೇಲ್ ಟು ಅಡ್ರೆಸ್. ಲೆಟ್ ಮಿ ಕಂಪ್ಲೀಟ್. ದೇ ಹ್ಯಾವ್ ಫೇಲ್ ಟು ಅಡ್ರೆಸ್. ಮತ್ತೆ ಕೆಲವೊಂದು ಯೋಜನೆಗಳು ಬಹಳ ಚಂದ, ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಮುಂದೆ ಏನು ಗೊತ್ತಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಸಿಟಿ ಎಕನಾಮಿ ರೀಜನ್ಸ್ ಅಂತ 200-300 ಸಿಟಿಯನ್ನ Tier 2, Tier 3 ಸಿಟಿಗಳನ್ನ ನಾವು ಡೆವಲಪ್ ಮಾಡ್ತೇವೆ ಅಂತ ಹೇಳಿ. ಹೇಗೆ ಮಾಡ್ತೇವೆ ಗೊತ್ತಿಲ್ಲ. ಏನಿದೆ, ವಾಟ್ ಈಸ್ ದ ರೋಡ್ ಮ್ಯಾಪ್? What is the roadmap to develop Hubli into alternative IT center? What is the roadmap into developing Belgaum as an alternative production center? Roadmap ಇಲ್ಲ. ಸುಮಾರು 200-300 ಸಿಟಿಗಳಿದಾವೆ ಆ ತರದ್ದು ಇಂಡಿಯಾದಲ್ಲಿ. ವಾಟ್ ಇಸ್ ರೋಡ್ ಮ್ಯಾಪ್? ವಾಟ್ ಇಸ್ ದ ರೆವೆನ್ಯೂ ಶೇರ್? ವಾಟ್ ಇಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಥ್ರಸ್ಟ್ ಆಫ್ ಈಚ್ ಅಂಡ್ ಎವ್ರಿ ಏರಿಯಾ? ಈಗ ಬಾಂಡ್ಗಳು ಓಕೆ ತಗೊಂಡು ಮಾಡೋದೇನು? ಯಾವ ಇಂಡಸ್ಟ್ರಿ ಎಲ್ಲಿ ಬರ್ತಾ ಇದೆ? ವಾಟ್ ಇಸ್ ದ ವಿಷನ್ ಮ್ಯಾಪ್? ವಾಟ್ ಇಸ್ ದ ರೋಡ್ ಮ್ಯಾಪ್? ಇಲ್ಲ. ಹಾಗೆ ಇನ್ ಕೆಲವು ಹೇಳಿದ್ರಲ್ಲಿ ಈಗ ಸೆಮಿ ಕಂಡಕ್ಟರ್ ಬಗ್ಗೆ ಮಾತಾಡಿದ್ವಿ ನಾವು. ಇವತ್ತಿಗೂ ಕೂಡ ಇಂಡಿಯಾ ಸೆಮಿ ಕಂಡಕ್ಟರ್ಗೋಸ್ಕರ ವಿ ಆರ್ ಡಿಪೆಂಡೆಂಟ್ ಆನ್ ಚೈನಾ. We don't produce a single chip. ಅಲ್ಲ, ನೀವು ಬಹಳ ಯೋಚನೆ ಮಾಡದೇ ಇರಬೇಕಾದ್ರೆ ಸೆಮಿ ಕಂಡಕ್ಟರ್ ಸ್ಕೀಮ್ ಅಂತೂ ಅನೌನ್ಸ್ ಮಾಡಿದ್ದಾರೆ. ಹಿಂದಿನ ಬಜೆಟ್ ಅಲ್ಲಿ ಮಾಡಿದ್ರು. 40,000 ಕೋಟಿ ಸೆಮಿ ಕಂಡಕ್ಟರ್ಗೆ ಪಾಲಿಸಿ ಮಾಡಿದ್ದಾರೆ. 22,919 ಕೋಟಿ ಇತ್ತು. ಈ ಬಾರಿ ಅದನ್ನು 40,000 ಮಾಡಿದ್ದಾರೆ. ಬಟ್ ಪ್ರೊಡಕ್ಷನ್ ಇಲ್ಲ. ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗುಜರಾತ್ ಮಾಡಿದ್ದಾರೆ. ನ್ಯೂ ಚಿಪ್ ಅನ್ನು ರಾತ್ರಿ ಬೆಳಿಗ್ಗೆ ಒಳಗಡೆ ಇದೇನು ಮಂತ್ರ ಮಾಡಕ್ಕಾಗತ್ತಾ? ಮ್ಯಾಜಿಕ್ ಮಾತಾಡ್ತಿದ್ದೀನಪ್ಪ, ನಾನು ಅದನ್ನೇ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಆದ್ರೆ ಇವತ್ತಿನ ಅದು ಅಗತ್ಯ. ಅದ್ರ ಜೊತೆ ಡೇಟಾ ಸೆಂಟರ್ಗಳಿಗೆ ಹೇಳ್ತಾರೆ ಕ್ಲೌಡ್ ಕಂಪ್ಯೂಟಿಂಗ್ ನೀವು 2047 ತೆರಿಗೆ ವಿನಾಯಿತಿ ಅಂತ ಹೇಳಿ. ಆದ್ರೆ ಡೇಟಾ ಸೆಂಟರ್ ಮಾಡುವ ಟೆಕ್ನಾಲಜಿ, ಆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಯಾರು ಬರ್ತಿದ್ದಾರೆ? ಉಡುಪಿ ಹತ್ರ ಒಂದು ಡೇಟಾ ಸೆಂಟರ್ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಹೌ ಪವರ್ ಸೆನ್ಸಿಟಿವಿಟಿ ಇಸ್, ಆ ತರದ ವಿದ್ಯುತ್ ಅನುಕೂಲತೆಗಳು, ಆ ತರದ ಸವಲತ್ತುಗಳು ನಮ್ಮ ಹತ್ರ ಇದಾವ? ಅದಕ್ಕಿಂತ ಮುಖ್ಯವಾಗಿ ಇದೆಲ್ಲ ದೊಡ್ಡ ದೊಡ್ಡ ವಿಷನ್ಗಳಿಗಿಂತ ಮುಖ್ಯವಾಗಿ ಎಂಎಸ್ಎಂಇಗಳನ್ನ ಕೈ ಹಿಡಿದಿದ್ರೆ ಇವತ್ತು ಇಂಡಿಯಾ ವುಡ್ ಹ್ಯಾವ್ ಸಸ್ಟೈನ್ಡ್ ದ ಕ್ರೈಸಿಸ್ ಆಫ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್. ಅದಾಗಿಲ್ಲ. ಆಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ರಿವಿಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮಿಡಲ್ ಕ್ಲಾಸ್ ವಾಸ್ ಎಕ್ಸ್ಪೆಕ್ಟಿಂಗ್ ಆನ್ ಇಟ್. ದೇ ಡಿಡ್ಂಟ್ ಡೂ ಇಟ್. ಜುಲೈ 12 ಲಕ್ಷ ರೂಪಾಯಿಗೆ ತಂದ ಮೇಲೂ ಕೂಡ ನಾ ಹೇಳ್ತೀನಿ ಕೇಳಿ, ನೀವೆಲ್ಲ ಪತ್ರಕರ್ತರಾಗಿ 2-2.5 ಲಕ್ಷ ಈಗ ಮಹೇಶ್ ಅವರು ಹೇಳ್ತಾರೆ. ನೀವು ಅವರೆಲ್ಲರೂ ಕೇಳಿದ್ರೆ ನಮ್ಮನ್ನೇ ಪ್ರಶ್ನೆ ಕೇಳ್ಬಿಟ್ಟು ನಾನು ಉತ್ತರ ಕೊಡ್ತೀನಿ. ಇನ್ಯಾರು ಕೊಡ್ಬೇಕು? ಸರ್ವಸ್ಪರ್ಶಿ ಅಂತ ಹೇಳ್ತಾ ಇದ್ರು. ಆದ್ರೆ
ಕರ್ನಾಟಕಕ್ಕೆ ಯಾವುದೇ ರೀತಿ ವಿಶೇಷ ಯೋಜನೆಗಳು ಇಲ್ಲ, ತೃಪ್ತಿದಾಯಕವಿಲ್ಲ ಅನ್ನುವಂತ ಅಭಿಪ್ರಾಯಗಳನ್ನ ನಾವು ಕೇಳ್ಪಡ್ತಾ ಇದ್ವಿ. ನೀವೀಗ ಸರ್ಕಾರದ ಒಂದು ಭಾಗ ಆಗಿದ್ದೀರಿ, ನೀವು ಅದನ್ನ ಸಪೋರ್ಟ್ ಮಾಡ್ತಿರೋ ಏನ್ ಕತೆ, ಆದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ನೈಜವಾಗಿ ಹೇಳಿ. ಸರ್, ಇವಾಗ ಲಾಂಗ್ ಟರ್ಮ್ ದೂರದೃಷ್ಟಿ ಇಟ್ಟು ಏನು ಯೋಜನೆಗಳನ್ನ ಘೋಷಿಸಿದ್ದಾರೆ ಅದನ್ನು ಇಂಪಾರ್ಟೆಂಟ್ ಸರ್. ಈಗ ನಾವು ಅದನ್ನು ನೋಡ್ಬೇಕು. ಆರ್ಥಿಕ ಶಿಸ್ತು ಇದರಲ್ಲಿ ಎದ್ದು ಕಾಣ್ತಾ ಇದೆ. ಈಗ ನಾವು ರಾಜ್ಯಕ್ಕೂ ಬಜೆಟ್ ರಾಜ್ಯದಲ್ಲಿ ಆರ್ಥಿಕ ಶಿಸ್ತಿಗೂ ಕೇಂದ್ರಕ್ಕೆ ಶಿಸ್ತಿಗೂ ನೋಡಿದಾಗ ಗೊತ್ತಾಗುತ್ತೆ. ನಾವು ಇಂಡಿಯಾ ಭಾಗವಾಗಿ ಅಂತ ಹೇಳ್ಬೇಕಂತಲ್ಲ, ನೀವು ಗೊತ್ತಾಗ ನೋಡಿ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕೆಲವೊಂದೊಂದು ಇಂಡಿವಿಜುವಲ್ ಆಗಿ ತಗೊಂಡ್ರು ಯಾವುದಕ್ಕೂ ಹೊರೆ ಆಗಬಾರ್ದು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ಅನ್ನೋದು ಒಂದು ಗುರಿ ಇಟ್ಟು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಮತ್ತೆ ವೈಯಕ್ತಿಕ ಟ್ಯಾಕ್ಸ್ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಮಾಡಿಲ್ಲ. ಹಾಗಾಗಿ ಒಂದು ಉತ್ತಮವಾದಂತ ಬಜೆಟ್ ಅಂತ ನಾವು ಹೇಳ್ಬೋದು ಸರ್. ಈಗ MSME ಎಲ್ಲಾ ವರ್ಷಗಳಲ್ಲಿ ಎಲ್ಲಾ ಸಂದರ್ಭದಲ್ಲಿ ಇರುತ್ತೆ. ನಾವ್ ಹೇಗೆ ಕೈಗಾರಿಕೆಗಳನ್ನ ಸ್ಟಾರ್ಟ್ಅಪ್ ಅವ್ರನ್ನ ಹೇಗೆ ನಾವು ಅವ್ರಿಗೆ ಹಿಂಸೆ ಕೊಡಬಾರ್ದು, ಅವ್ರ ಜೊತೆ ನಾವ್ ಹೇಗೆ ಅವ್ರಿಗೆ ಪುಷ್ ಮಾಡೋ ರೀತಿ ನಾವ್ ಹೇಗಿರ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ತುಂಬಾ ಚೆನ್ನಾಗಿದೆ. ಅದನ್ನ ಈ ಬಜೆಟ್ ಡೆಫಿನೆಟ್ಲಿ ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿದಾಗ ಅದನ್ನು ಖುಷಿ ಆಗುತ್ತೆ. ಅಷ್ಟು 11 ಲಕ್ಷ ಕೋಟಿ ಹತ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ ಅಂದ್ರೆ ಅದು ನಮ್ಗೆ ಒಂದು ಖುಷಿ ಆಗುತ್ತೆ. ಅಷ್ಟು ಒಂದು ದೇಶದ ಆಸ್ತಿನ ಒಂದು ಕಡೆ ಮಾಡ್ತಿದಾರಲ್ಲ ಅನ್ನೋದು ಒಂದು ಗಮನ ಆರಿಸುವಂತ ಒಂದು ವಿಚಾರ ಸರ್. ಕರ್ನಾಟಕ ಕೇಳಿ ಸರ್, ಹೇಳ್ತೀನಿ. ಕರ್ನಾಟಕಕ್ಕೆ ಕೇಳಿದ್ರು. ಕರ್ನಾಟಕಕ್ಕೆ ಸರ್, ಕುಮಾರಣ್ಣ ಅವರು ಮ್ಯಾಕ್ಸಿಮಮ್ ಈಗ ಅವ್ರು ಇರೋಂತ ಬೃಹತ್ ಕೈಗಾರಿಕೆ ಸ್ಟೀಲ್ ಬಂದಾಗ ಅವರ ಫೋಕಸ್ ಇರೋದು ಇವಾಗ ಸ್ಟೀಲ್ ಹಬ್ ಮಾಡಬೇಕು ವರ್ಲ್ಡ್ ಅಲ್ಲಿ ಅಂತ ಅವರು ಒಂದು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಕರ್ನಾಟಕಕ್ಕೂ ಒಂದು ಭಾಗವಾಗಿ ಆ ಕ್ರೆಡಿಟ್ ನ ಕರ್ನಾಟಕಕ್ಕೆ ಕೊಡ್ಬೇಕಂತ ಇದ್ದಾರೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಗಳ ಬಗ್ಗೆ ಬೂಸ್ಟ್ ಮಾಡಿದ್ದಾರೆ. ಇವತ್ತು ನೋಡಿ ಬಜೆಟ್ ಅಲ್ಲಿ ಟೆಕ್ಸ್ಟೈಲ್ ಯಾವ ರೀತಿ ಇದಾಗ ಮ್ಯಾನುಫ್ಯಾಕ್ಚರಿಂಗ್ ರಿಸೋರ್ಸ್ಗಳು ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಕೈಗಾರಿಕಾ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಪ್ಲಾನ್ ಮಾಡಿದ್ದಾರೆ. ಲಾಜಿಸ್ಟಿಕ್ ಸೆಂಟರ್ ಹುಬ್ಳಿ, ಧಾರವಾಡ, ಮಂಗಳೂರಲ್ಲಿ, ಹಾಗೆ ಹಳೆ ಮೈಸೂರು ರೀಜನ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಗಳನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ. ಅದನ್ನ ರಾಜ್ಯ ಸರ್ಕಾರ ಅವ್ರನ್ನ ಹೇಗೆ ಉಪಯೋಗಿಸ್ಕೊಳ್ಳುತ್ತೆ. ಕುಮಾರಸ್ವಾಮಿ ಅವರು ದೇವೇಗೌಡರೇ ನಿಮಿಷ ಅವರಿಂದ ಉತ್ತರ ಬೇಕು. ಕುಮಾರಸ್ವಾಮಿ ಅವರು ಹಾಗೆ ದೇವೇಗೌಡರು ಮನವಿಯನ್ನ ಇಟ್ಟಿದ್ದು ಹುಣಸೆ, ಹಲಸು ಹಾಗೆ ನೇರಳೆ ಜೊತೆಗೆ ಶ್ರೀಗಂಧ, ಅದಕ್ಕೆ ಬೋರ್ಡ್ ಸ್ಥಾಪನೆ ಮಾಡಿ. ಇದ್ರಲ್ಲಿ ಬೇರೆ ಯಾವ್ದು ಪ್ರಸ್ತಾಪ ಆಗಿಲ್ಲ. ಶ್ರೀಗಂಧ ಬೆಳೆಗಾರರಿಗೆ ಉತ್ತೇಜನ, ಅದು ಕರ್ನಾಟಕ ಸ್ಪೆಸಿಫಿಕ್ ಅಲ್ಲ. ಅಲ್ಲಿಗೆ ಅಶ್ವಿನಿ ಅವರೇ, ಮೈತ್ರಿ ಪಾರ್ಟ್ನರ್ ಆಗಿ ನೀವು ಇಟ್ಟ ಬೇಡಿಕೆಯನ್ನ ಕೂಡ ಪುರಸ್ಕರಿಸಿಲ್ಲ. ಎಲ್ಲ ಪ್ರತಿಯೊಂದು ನೀವು ಕಳೆದ ಒಂದು ವರ್ಷದಲ್ಲಿ ಹೋದಾಗ ತೊಗರಿ ವಿಚಾರಕ್ಕೆ ಹೋಗಿದ್ರು. ಅದು ಆಕ್ಚುಲಿ ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು, ಎತ್ತಲಿಲ್ಲ. ಸನ್ಮಾನ್ಯ ದೊಡ್ಡಗೌಡರು ಹೋಗಿ ಕೇಳ್ಕೊಂಡಾಗ ಬೆಂಬಲ ಬೆಲೆನ ಸೂಚಿಸಿದ್ರು. ಅದಕ್ಕೆ ಏನು ಪರಿಹಾರ ಕೊಡ್ಬೇಕಂತಾನು ಮಾಡಿದ್ರು. ಶ್ರೀಗಂಧ ಪರ್ಟಿಕ್ಯುಲರ್ ಆಗಿ ಶ್ರೀಗಂಧ ಕೇಳಿದ್ರು, ಅದನ್ನ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ತೆಂಗು ಕೇಳಿದ್ರು. ತೆಂಗು ಬೆಳೆಗಾರರಿಗೆ ಒಂದು ಗುಡ್ ನ್ಯೂಸ್ ಆಕ್ಚುಲಿ ಇದು. ಅವರು ಬೆಂಬಲ ಇದನ್ನ ಸೂಚಿಸಿದ್ದಾರೆ. ಹಾಗಾಗಿ ಪಾರ್ಟ್ನರ್ NDAದಲ್ಲಿ ನಾವಿದೀವಿ ಅಂದಾಗ ಎಲ್ರೂ ಪರಿಗಣನೆಗೆ ತಗೊಂಡು ಒಂದು ಲಾಂಗ್ ಟರ್ಮ್ ದೂರ